ಕೇವಲ ಒಂದು ನೀರಿನ ಬಾಟಲ್ಗೆ ಜಿಎಸ್ಟಿ ಹಾಕಿದ್ದಕ್ಕೆ ಮಾರಾಮಾರಿ ಶುರುವಾಗಿದೆ. ಹೋಟೆಲ್ ಸಿಬ್ಬಂದಿಗೆ ಹಲ್ಲೆ ಮಾಡಿದ್ದಾರೆ, ಇನ್ನು ಕಂಪ್ಯೂಟರ್ ಧ್ವಂಸ ಮಾಡಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯ ಸಾಗರ ಕೆಫೆಯಲ್ಲಿ ಒಂದು ಘಟನೆ ಸಂಭವಿಸಿದೆ. ನೀರಿನ ಬಾಟಲ್ಗೆ ಜಿಎಸ್ಟಿ ಹಾಕಿದ್ದಕ್ಕೆ ಮಾರಾಮಾರಿ ಶುರುವಾಗಿದೆ. ಹೋಟೆಲ್ ಸಿಬ್ಬಂದಿಗೆ ಹಲ್ಲೆ ಮಾಡಿದ್ದಲ್ಲದೆ ಅಲ್ಲಿರುವಂತಹ ಕಂಪ್ಯೂಟರ್ ಧ್ವಂಸ ಮಾಡಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯ ಸಾಗರ್ ಕೆಫೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಹೋಟೆಲ್ಗೆ ನೀರನ್ನ ಸಪ್ಲೈ ಮಾಡುತ್ತಿದ್ದಂತ ಕೀರ್ತಿರಾಜ್ ನೀರಿನ ಬಾಟಲ್ಗೆ ಜಿಎಸ್ಟಿ ಯಾಕೆ ಅಂತ ಕೇಳಿದ ತಕ್ಷಣ ಈ ಒಂದು ಹಲ್ಲೆ ನಡೆದಿರುವಂತೆ. ಹೋಟೆಲ್ ಸಿಬ್ಬಂದಿ ಇದೇ ವಿಚಾರಕ್ಕೆ ರೊಚ್ಚಿಗೆದ್ದು ಕೀರ್ತಿರಾಜ್ನಿಂದ ಹಲ್ಲೆ ನಡೆಸಲಾಗಿದೆ. ನೀರಿನ ಬಾಟಲ್ಗೆ ಜಿಎಸ್ಟಿ ಹಾಕಿದ್ದಕ್ಕೆ ಈ ಒಂದು ಅವಾಂತರ ಆಗಿದ್ದು ಮಂಡ್ಯದ ಕೆಆರ್ಪೇಟೆಯ ಸಾಗರ್ ಕೆಫೆಯಲ್ಲಿ ಘಟನೆ ಸಂಭವಿಸಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ನೀರಿನ ಬಾಟಲ್ ಸಲುವಾಗಿ ಜಿಎಸ್ಟಿ ಹಾಕಿದ್ದಕ್ಕೆ ಮಾರಾಮಾರಿಯಾಗಿದೆ. ಹೋಟೆಲ್ ಸಿಬ್ಬಂದಿಗೆ ಹಲ್ಲೆ ಮಾಡಿದ್ದಲ್ಲದೆ ಅಲ್ಲೇ ಇದ್ದಂತಹ ಕಂಪ್ಯೂಟರ್ ಅನ್ನ ಧ್ವಂಸ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಹೋಟೆಲ್ಗೆ ನೀರನ್ನ ಸಪ್ಲೈ ಮಾಡ್ತಿದ್ದಂತಹ ಕೀರ್ತಿರಾಜ್ ಎಂಬಾತರಿಂದ ಈ ಒಂದು ಹಲ್ಲೆ ನಡೆದಿರುವಂಥದ್ದು. ನೀರಿನ ಬಾಟಲ್ಗೆ ಜಿಎಸ್ಟಿ ಯಾಕೆ ಅಂತ ಕೇಳಿದ ಹೋಟೆಲ್ ಸಿಬ್ಬಂದಿ. ಈ ಒಂದು ಹಿನ್ನೆಲೆಯಲ್ಲಿ ಸಾಗರ್ ಕೆಫೆಯಲ್ಲಿ ಘಟನೆ ಸಂಭವಿಸಿದೆ. ಮಂಡ್ಯದ ಕೆಆರ್ಪೇಟೆ. ಬಾಯಿಗೆ ಬಂದಂತೆಲ್ಲ ಬೈಗುಳಗಳನ್ನು ಬೈದು ಕೀರ್ತಿರಾಜ್ ಯಾವ ರೀತಿ ಹಲ್ಲೆ ನಡೆಸಿದ್ದಾರೆ ನೀವೇ ನೋಡ್ಬೋದು ದೃಶ್ಯದಲ್ಲಿ. ಹೋಟೆಲ್ ಸಿಬ್ಬಂದಿಗೆ ಹಲ್ಲೆ ಮಾಡಿದ್ದಲ್ಲದೆ ಕಂಪ್ಯೂಟರ್ ಕೂಡ ಧ್ವಂಸ ಮಾಡಿದ್ದಾನೀತ. ನೀರಿನ ಬಾಟಲ್ಗೆ ಜಿಎಸ್ಟಿ ಹಾಕಿದ್ದಕ್ಕೆ ಮಾರಾಮಾರಿಯಾಗಿರುವಂಥದ್ದಿದು. ಹೋಟೆಲ್ಗೆ ನೀರನ್ನು ಸಪ್ಲೈ ಮಾಡ್ತಿದ್ದಂಥ ಕೀರ್ತಿರಾಜ್ ನೀರಿನ ಬಾಟಲ್ಗೆ ಜಿಎಸ್ಟಿ ಯಾಕೆ ಅಂತ ಕೇಳಿದ್ದಕ್ಕೆ ಹೋಟೆಲ್ ಸಿಬ್ಬಂದಿ ಮೇಲೇನೆ ಈ ರೀತಿಯಾದಂಥ ವಿಕೃತಿ ಮೆರೆದಿದ್ದಾನೀತ. ಮಂಡ್ಯದ ಕೆಆರ್ಪೇಟೆಯ ಸಾಗರ್ ಕೆಫೆಯಲ್ಲಿ ಒಂದು ಘಟನೆ ಸಂಭವಿಸಿರುವಂಥದ್ದು. ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ ಕೀರ್ತಿರಾಜ್ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು.